ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ವ್ಲಾಗಲ್ಲಿ ನೀವು ಊರಿಗೆ ಹೋಗಿರೋ ವ್ಲಾಗ್ ನೋಡಿದ್ರಲ್ವ. ಊರಿಂದ ಬಂದಮೇಲೆ ಮಧ್ಯಾಹ್ನ ಬೇಗನೆ ಬಂದ್ವಿ. ಶ್ರೇಯನು ಆಟ ಆಡೋದಕ್ಕೆ ಹೋದ, ಹಾಗೆ ನಮ್ಮನೆಯವರು ಕೂಡ ಊರಿಗೆ ಹೋದರು. ನಾನು ಹೋಗಬೇಕಿದ್ರೇ ಬಟ್ಟೆನ ವಾಷಿಂಗ್ ಮಷೀನಿಗೆ ಹಾಕಿ ಹೋಗಿದ್ದೆ. ಬಂದೋಳು ಒಣಗ್ಸೋಕ್ಕಾಗುತ್ತೆ ಅಂತ. ಸ್ನಾನ ಆಗಿತ್ತಲ್ವ ಎಲ್ಲರದು ಬಟ್ಟೆನೂ ಸುಮಾರಿತ್ತು. ಹಾಗಾಗಿ ನಾನು ನಮ್ಮನೆಯವರು ಇದ್ದರೆ ವಾರದಲ್ಲಿ 2 ದಿನ ಬಟ್ಟೆ ವಾಶ್ ಮಾಡೋಕ್ಕೂ ನಮ್ಮ ಹತ್ರ ಅಷ್ಟೊಂದು ಬಟ್ಟೆಗಳು ಇರೋಲ್ಲ. ಶ್ರೇಯು ಬಂದಾಗಿಂದ ದಿನಕ್ಕೆ ನಾನು ಬಟ್ಟೆನ ವಾಶ್ ಮಾಡ್ತೀನಿ. ಅವನು ಸ್ವಲ್ಪ ಹಸಿ ಆಯಿತು ಅಥವಾ ಬೇವ್ರದ ಅಂದ್ರೂ ಬಟ್ಟೆ ತೆಗೆನ ವಾಶಿಗೆ ಹಾಕೋಣ ಮಾಡ್ತಾನೆ. ಹಾಗಾಗಿ ತುಂಬ ಬಟ್ಟೆಗಳಿತ್ತು. ನೆನ್ನೆನೂ ಅದನ್ನು ವಾಶ್ ಮಾಡಿದೆ, ಆದರೆ ಇವತ್ತು ತುಂಬ ಬಟ್ಟೆ ಇತ್ತು. ಹಾಗಾಗಿ ಎಲ್ಲ ಬಟ್ಟೆಗಳನ್ನ ಇವತ್ತು ವಾಶಿಗೆ ಹಾಕೋಣ ಅಂತ ವಾಶಿಗೆ ಹಾಕಿದ್ದೆ. ಹಾಗಾಗಿ ಅದು ಕೆಲವೊಂದೆಲ್ಲ ಸ್ವಲ್ಪ ಹಸಿ ಇತ್ತು. ಆ ಬಟ್ಟೆಗಳನ್ನ ನಾನು ತೆಗಿಲಿಲ್ಲ. ಅದಕ್ಕಿಂತ ಮುಖ್ಯವಾಗಿರೋ ಕಾರಣ ಏನಂದರೆ, ತೆಗೆದ್ರೆ ಮಡ್ಚೋಕ್ಕಾಗಲ್ಲ ಅಂತ. ನಾನು ಒಂದೊಂದು ಸಲ ಬಟ್ಟೆಗಳನ್ನ ಅಲ್ಲೇ ಇಟ್ಟಿರ್ತೀನಿ, ಅಲ್ಲಿಂದನೇ ತೊಗೊಬಂದು ಹಾಕೋಣದು ಕೂಡ ಮಾಡ್ತೀನಿ. ಇವತ್ತು ಅಷ್ಟೇ ನಾನೇನು ಅಂದ್ಕೊಂಡೆ ಅಂದರೆ, ಗಿಡಕ್ಕೆಲ್ಲ ನೀರು ಬಿಡಬೇಕು ಅಂತ ಅಂದ್ಕೊಂಡೆ. ಅದೇನಾಯಿತು ಅಂದರೆ, ನಾನು ಬಂದು ಆನ್ ಮಾಡಿದೆ, ಅಷ್ಟೊತ್ತಿಗೆ ಕರೆಂಟು ಹೋಗಿಬಿಟ್ಟಿತ್ತು. ಆಮೇಲೆ ಬಟ್ಟೆನಾದರೂ ಒಣಗಿಸ್ಬರೋಣ ಅಂತ ಹೇಳಿ ಹೋಗಿ ಬಟ್ಟೆ ಒಣಗಿಸಿ ಬಂದೆ. ಅಷ್ಟೊತ್ತಿಗೆ ಅಮ್ಮನ ಫೋನ್ ಕೂಡ ಬಂತು. ನಾನು ದಿನ ಸಂಜೆನೇ ನೀರು ಬಿಡ್ತೀನಿ. ನಂಗೆ ಸಂಜೆ ಏನಾದರೂ ಬಿಡೋಕ್ಕಾಗಿಲ್ಲ ಅಥವಾ ಕರೆಂಟ್ ತುಂಬ ಹೊತ್ತಾಯಿತು ಬಂದಿಲ್ಲ ಅಂದರೆ ಬೆಳಗ್ಗೆ ತುಂಬ ಅಪರೂಪ ಬಿಡೋದು ಬೆಳಗ್ಗೆ ಸಂಜೆ ಟೈಮೇ. ಯಾಕಂದರೆ ತಂಪು ಹೊತ್ತಲ್ಲಿ ನೀರನ್ನು ಬಿಡಬೇಕು. ಬೆಳಗ್ಗೆ ಎದ್ದವರೇ ಬಿಟ್ಟರು ಒಳ್ಳೆಯದು. ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಬಿಡ್ತಾರೆ, ಸಂಜೆ ಅವ್ರಿಗೆ ಆಗಲ್ಲ ಅಂತ. ನಾನು ಮಾತ್ರ ದಿನ ಸಂಜೆ ಬಿಡ್ತೀನಿ. ಆದರೆ ದಾಸವಾಳ ಗಿಡಗಳಿಗೆ ಏನಂದರೆ 2 ಸಲ ನೀರು ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನಾನು ಒಂದೊಂದು ದಿನ 2 ಸಲನೂ ಬಿಡ್ತೀನಿ. ಇವಾಗ ಸದ್ಯ ನನಗೆ ಬಿಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ದಿನಕ್ಕೆ 1 ಟೈಮ್ ಮಾತ್ರ ಬಿಡ್ತೀನಿ. ಆದರೆ ನನ್ನ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂದರೆ, ದಾಸವಾಳ ಹೂಗಳು. ನಮ್ಮನೆಯವ್ರ ಪೂಜೆಗೂ ಹೂವನ್ನ ಜಾಸ್ತಿ ಕೊಯ್ಬೇಡ ಅಂತಾರೆ. ಆದರೆ ನನಗೆ ತುಂಬ ಹೂ ಕೊಯ್ದು ಪೂಜೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಹಾಗೆಯೇ ಬರಬೇಕಿದ್ರೆ ಸಾಗರದಲ್ಲಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದ್ವಿ. ಸಾಗರದಲ್ಲ, ನಮ್ಮ ರಿಪ್ಪನ್ಪೇಟೆಯಲ್ಲೇ ಸಂತೆ ನಡೀತಾ ಇತ್ತು. ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು, ತೊಗೊಂಡು ಬಂದೆ. ಆಮೇಲೆ ಮಾವಿನ ಹಣ್ಣು ಕೂಡ ತೊಗೊಂಡು ಬಂದೆ. ಕಲ್ಲಂಗಡಿ ಹಣ್ಣು ಅದೇ ಹೆಚ್ಚೋಣ ಅಂತ ಹೆಚ್ಚುತ್ತಾ ಇದ್ದೆ. 25 ರೂಪಾಯಿ ಕೆಜಿನೋ ಏನೋ ಅಂದರು. ಈ ಸಲ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು ನನಗೆ. ಅವರು ನಾನು ಕಲ್ಲಂಗಡಿ ಹಣ್ಣು ಮಾರೋರನ್ನ ಎಲ್ಲೋ ನೋಡಿದ್ದೀನಿ ನನಗೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಅವ್ರನ್ನ ಕೇಳಿದೆ, ನಾನು ಎಲ್ಲೋ ನೋಡಿದ್ದೀನಿ ಅಂತ. ನಿಮಗೆ ಯಾವ ಊರು ಅಂದರು? ರಿಪ್ಪನ್ಪೇಟೆ ಅಂದೆ. ಎಲ್ಲಿ ಅಂದರು. ನಾವಿರೋ ಏರಿಯಾದ ಹೆಸರು ಹೇಳಿದೆ. ನಾನು ಅಲ್ಲಿಯವನೇ ಅಂತ ಅಂದರು. ಆಮೇಲೆ ಒಂದು 5 ರೂಪಾಯೋ 10 ರೂಪಾಯೋ ಬಿಟ್ರಂತೆ. ನಮ್ಮನೆಯವ್ರಂದರು, ನೀನು ನಾವು ನೀವಿರೋ ಏರಿಯಾ ಅಂದಿದ್ದಕ್ಕೆ ನೋಡು 10 ರೂಪಾಯಿ ಏನೋ ಬಿಟ್ಟರು ಅಂತ ಅಂದರು. ನಂಗೆ ಅನ್ನಿಸ್ತು ಅವ್ರನ್ನೆಲ್ಲ ನೋಡಿದ್ದೀನಿ ಅಂತ. ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿತ್ತು. ನಾವು 2 ದೊಡ್ಡದು ತೊಗೊಂಡೆ, ಹಸಿರು ಕಲರ್ದು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೀರು ತುಂಬಿಟ್ಟಂಗೂ ಅಪ್ಪ ಮಗ ಸೆಟ್ ಕುಡಿದು ಖಾಲಿ ಮಾಡ್ತಾರೆ. ಆದರೆ ನೀರು ಯಾರೂ ತುಂಬಲ್ಲ. ನಿನ್ನೆ ಅವ್ರ ಡ್ಯಾಡಿನೂ ಬೈದಿದ್ದಾರೆ, ನೀರು ತುಂಬ್ಕೋ ಮಗ, ಎಲ್ಲದನ್ನೂ ಅವಳೇ ಎಲ್ಲಿ ಮಾಡ್ತಾಳೆ ಅಂತ. ಮತ್ತು ಹಾಗೆ ಮಲಗಿದ್ದಾರೆ. ಈಗ ನೋಡಿ, ರಾತ್ರಿ ತುಂಬಿಟ್ಟಿದ್ರೆ ಬೆಳಗ್ಗೆ ಅನ್ನಿಸೋದಿಗೆ ತಣ್ಣಗಾಗೋದು. ಇದು ಹೋದ್ಸಲೆಲ್ಲ ತುಂಬ ತಣ್ಣಗಾಗೋದು. ಈ ಸಲ ಯಾವಾಗ ಗೊತ್ತಿಲ್ಲ ಅಷ್ಟೊಂದು ತಣ್ಣಗೆ ಆಗ್ತಾ ಇಲ್ಲ. ಬಿಸಿಲು ಬಿದ್ದಂಗೂ ಎಷ್ಟು ತಣ್ಣಗಿರೋದು ಗೊತ್ತಾ. ಈ ಸಲ ಯಾಕೋ ಅಷ್ಟು ತಣ್ಣಗೆ ಆಗ್ತಾ ಇಲ್ಲ. ಇವತ್ತು ತಿಂಡಿ ಬಂದು ಇದು ಇಡ್ಲಿ ವಡ ಮಾಡೋಣ ಅಂತ ಇದ್ದೀನಿ. ನಾನು ಅವತ್ತು ವಡ ಅಂತ ಹೇಳ್ತೀನಲ್ವ, ಅದಕ್ಕೆ ಯಾರೊಬ್ರು ಕಮೆಂಟಲ್ಲಿ ಹಾಕಿದ್ರು ವಡ ಅಲ್ಲ ವಡೆ ಅಂತ ಹೇಳಿ ಅಂತ. ಹೋಟೆಲಿಗೆ ಹೋಗಿ ನೀವು ನೋಡಿ ಇಡ್ಲಿ ವಡ ಅಂತಾರೆ. ಹಾಗಾಗಿ ನನಗೂ ಅದು ಬಾಯಿಗೆ ಬರ್ತಾ ಇದೆ. ಲೋಟ ಹುಡುಕ್ತಾ ಇದ್ದೀನಿ ಅವಾಗಿಂದ. ನೀರು ಕುಡ್ದಿಲ್ಲ, ಎಲ್ಲ ಜೋಡಿಸಿಟ್ಟಿದ್ದೀನಿ. ನಾನೇ ಈಗ ಜೋಡಿಸಿಟ್ಟವಳು. ನಾನು ಬಿಸಿನೀರು ಕುಡಿತಾ ಇಲ್ಲ. ಆಮೇಲೆ ಮತ್ತೊಂದು, ನಾನು CFC ಹೋಟೆಲ್ ಅಂತ ಮಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಇವಾಗೆಲ್ಲ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಕೊತ್ತಂಬರಿ, ಆಮೇಲೆ ಜೀರಿಗೆ, ಮತ್ತು ಇದು ಎಂಥದ್ದು ಸೋಂಪು, ಅದು 3 ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋದು. ಬೇಕಾದ್ರೆ ಹುರಿದು ಮಾಡ್ಬೋದು, ಹಾಗೆ ಡ್ರೈ ಆಗಿರೋಂಥದ್ದು ಇರುತ್ತೆ ಅಲ್ವಾ, ಒಣಗಿಸಿ ಒಂದು ಬಿಸಿಲಿಗೆ ಅದನ್ನು ಕೂಡ ಮಾಡಿ ಇಟ್ಕೋಬೋದು. ಅದನ್ನು 1 ಕಪ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಕಪ್ ಆದಮೇಲೆ ಅದನ್ನು ಕುಡಿಯೋದು. ನಾನು ಅದನ್ನು ಮಾಡಿ ಇಟ್ಕೊಂಡಿದ್ದೆ, ಕುಡಿತಾ ಇದ್ದೆ. ಅದಕ್ಕೆ ನಾನು ಎಕ್ಸ್ಟ್ರಾ ಸ್ವಲ್ಪ ಸೋಂಪಿನ ಇದನ್ನು ಹಾಕ್ತಾಯಿದ್ದೆ, ಅಜ್ವಾಯಿನ ಹಾಕ್ತಾಯಿದ್ದೆ, ಆಮೇಲೆ ಚಕ್ಕೆ ಹಾಕ್ತಾಯಿದ್ದೆ, ಚೂರು ಮೆಂತೆ ಹಾಕ್ತಾಯಿದ್ದೆ. ಎಲ್ಲ ಸಮ ಪ್ರಮಾಣದಲ್ಲೇ ಹಾಕೋದು, ಯಾವುದೂ ಇದಿಲ್ಲ. ಮೆಂತೆ ಮಾತ್ರ ನಾನು ಒಂದು ಸ್ವಲ್ಪ ಅರ್ಧ ಹಾಕ್ತಾಯಿದ್ದೆ. ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೋಬೇಕಿತ್ತು. ನಿನ್ನೆ ರಾತ್ರಿಯಿಂದ ಯೋಚನೆ ಮಾಡ್ತಾಯಿದ್ದೆ, ಅದನ್ನು ಮಾಡಿ ಇಟ್ಕೋಬೇಕು ಅಂತ.
ಇವತ್ತು ಬೆಳಗ್ಗೆನೂ ಅದೇ ಅಂತ ಇದೆ. ಇವತ್ತು ನಾನು ಶಿವಮೊಗ್ಗ ಹೋಗಬೇಕು, ಬೇಗ ಹೇಳ್ಬೇಕು ಅಂದ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ 2-3 ದಿನ ಆಯ್ತು ನನಗೆ ಎಚ್ಚರನೇ ಆಗ್ತಾ ಇಲ್ಲ, ಕೆಲಸಗಳು ಆಗ್ತಾ ಇಲ್ಲ, ಹಾಗಾಗಿದೆ. ಅದೇ ಮಧ್ಯಾಹ್ನ ಹೋಗ್ಲಾ ಅಂತ ನೋಡ್ತಾ ಇದ್ದೀನಿ. ಮಧ್ಯಾಹ್ನದ ಮೇಲೆ ಗುಡುಗು ಮಿಂಚು ಶುರುವಾಗುತ್ತಲ್ಲ, ಅದು ಒಂದು ಭಯ ಇದೆ. ನಾನು ಊರಿಂದ ಬರ್ಬೇಕಿದ್ರೆ ಒಂದು ಬೂದುಗುಂಬಳಕಾಯಿ ತೊಗೊಬಂದಿದ್ದೆ. ಅದು ಎಳೆಯದಿತ್ತು, ಅಂದರೆ ತುಂಬ ಏನೋ ಬಲ್ತಿರ್ಲಿಲ್ಲ. ಅದು ಗಿಡದಲ್ಲೇ ಬೆಂಡ್ ಆಗ್ತಾ ಇತ್ತು. ನಾನು ಅವತ್ತು ಸಂಡಿಗೆ ಮಾಡಿದಾಗೂ ಹೇಳಿದೆ, ಕೊಯ್ದಿದ್ದಷ್ಟೇ ಕೊಯ್ದು ಹಾಗೆ ಮಾಡಿದ್ದು ನಾವು. ಅದಕ್ಕೆ ಸ್ವಲ್ಪ ಎಳೆದೇ ಕುಯ್ಕೊಂಬಂದಿದ್ದೆ. ನನಗೆ ಸಾಂಬಾರು ತಿನ್ನಬೇಕು ಅಂತ ಅನಿಸಿತ್ತು. ಹಾಗಾಗಿ ಅದು ಅರ್ಧ ಹೆಚ್ಚಿದೆ, ಅರ್ಧ ಜಾಸ್ತಿ ಆಯ್ತಲ್ಲ. ಅದಕ್ಕೆ ನಾನೇನು ಮಾಡಿದೆ, ನೆನ್ನೆನೇ ಐಡಿಯಾ ಮಾಡಿ ನೆನ್ನೆನೇ ಮಾಡಿಟ್ಟಿದ್ದೀನಿ. ಒಂದು ಸೌತೆಕಾಯಿ ಇತ್ತು, ಸೌತೆಕಾಯಿ ಹಾಕಿದ್ದೀನಿ. ಆಮೇಲೆ ಅದೇ ಇದು ಬೂದುಗುಂಬಳಕಾಯಿನ ನಾನು ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ಸೌತೆಕಾಯಿನ ತುರಿದು ಹಾಕಿ ಉಪ್ಪು ಹಾಕಿ ಇದನ್ನು ನಾನು ಒಂದು ಬಟ್ಟೆಲಿ ಕಟ್ಟಿ ಗಟ್ಟಿ ನೀರು ಹಿಂಡಬೇಕು. ನಾನು ಹಾಗೆ ಒಂದು ದಪ್ಪ ಕಲ್ಲು ಇತ್ತು ದೊಡ್ಡದು, ಅದನ್ನು ಹೇರಿ ಇಟ್ಟಿದ್ದೆ. ಅದು ನೀರೆಲ್ಲ ಹೋದ್ಮೇಲೆ ಮಲ್ಗೋ ಟೈಮಿಗೆ ಎದ್ದು ನಾನು ಮಲ್ಗೋ ಟೈಮಲ್ಲಿ ಎದ್ದಲ್ಲ, ಮಲ್ಗೋ ಟೈಮಲ್ಲಿ ಚೂರು ಅಕ್ಕಿ ರವೆನ ಹಾಕಿ ಕಲಸಿಟ್ಟಿದ್ದೀನಿ. ಅಂದರೆ ನಾವು ಅಕ್ಕಿನೇ ರವೆ ಮಾಡಿ ಕೂಡ ಹಾಕ್ಬೋದು, ಕಡುಬಿಗೆಲ್ಲ ಮಾಡ್ತೀವಲ್ಲ, ಹಾಗೆ ಅದು ತುಂಬ ದೊಡ್ಡದಾಗ್ಬಿಡ್ತು ರವೆ. ಅದಕ್ಕೆ ನಾನು ಇಡ್ಲಿ ರವೆ ಇರುತ್ತೆ ಗೊತ್ತಾ, ಅದನ್ನು ಒಂದು ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕಿ ಅದು ಕಲಸಿಟ್ಟಿದ್ದೀನಿ. ಒಂದು ಬೂದುಗುಂಬಳಕಾಯಿ ಅಷ್ಟಿದೆ ಅದಕ್ಕೆ ನಾನು ಇದರಲ್ಲೇ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಆಮೇಲೆ ಶುಂಠಿ, ಚೂರು ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಇದರಲ್ಲೇ ಅಷ್ಟೇ, ಇದರಲ್ಲೇ ಉದ್ದಿನಬೇಳೆ ನೆನೆಸಿದ್ದೆ ಅಂತ ಹೇಳ್ದಲ್ಲ. ಆಮೇಲೆ ಒಂದು 1/4 kg ಅಷ್ಟು ಚೌಳಿಕಾಯಿ, ಅದನ್ನು ಈಗ ರುಬ್ಬಿ ಇಟ್ಟಿದ್ದೀನಿ. ಚೂರು ಬಿಸಿಲು ಬಿಟ್ಟ ಮೇಲೆ ಸಂಡಿಗೆ ಇಡೋಣ ಅಂತ. ಇದು ಕೆಲಸ ಇತ್ತಲ್ವ, ಹಾಗಾಗಿ ಬೇಗ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವ್ರು ಎದ್ದು ಪೇಪರೆಲ್ಲ ಓದಿ ಬಂದಿದ್ದಾರೆ, ನಾನು ನಿದ್ದೆ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ ಅಂತೆ. ನಂಗೆ ಈಗ ಕೆಲಸಗಳು ಸಾಕ್ತಾ ಇಲ್ಲ, ಟೈಮ್ ಎಷ್ಟಾಯ್ತು ಏನೋ ನನಗೂ ಗೊತ್ತಿಲ್ಲ. ಅದೇ ಇಡ್ಲಿಗೆ ಅದೇ ವಡೆ ಸುದ್ದಿ ಹೇಳ್ತಾ ಇದ್ದೆ ಅಲ್ಲ, ಹಂಗೆ ಹೋಟೆಲಲ್ಲೆಲ್ಲ ವಡ ಅಂತ, ನನಗೂ ಹಾಗಾಗಿ ವಡ ಅಂತ ಬರುತ್ತೆ. ಯಾರೋ ಒಬ್ಬರು ನಂಗೆ ಕಮೆಂಟಲ್ಲಿ ಹಂಗೆ ಹಾಕಿದ್ರು, ಏನೋ ನಂಗೆ ಗೊತ್ತಿಲ್ಲ, ನಂಗೆ ಹೆಂಗೆ ಬರುತ್ತೆ ಹಂಗೆ ಹೇಳ್ತೀನಿ. ನಾನು ವಡೆ ಅಂತ ಅನ್ಕೋಬೇಕು ಅಂದಾಗೆಲ್ಲ ವಡ ಅಂತ ಬರುತ್ತೆ. ಏನು ಬರುತ್ತೋ ಅದನ್ನು ಹೇಳ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದು ರುಬ್ಬೋದು ಹೇಳ್ಕೊಟ್ಟಿದ್ರು ಪಾಪ ನಂಗೊಬ್ರು, ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಬಿ ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಕಲಸಿ ಸಾಕು ಅಂತ. ನೋಡೋಣ, ಇವತ್ತು ಅದೇ ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಕಾಯಿ ತುರ್ಕೋಬೇಕು, ಇವತ್ತು ತುಂಬ ಕೆಲಸ ಇದೆ, ಮೈ ತುಂಬ ಕೆಲಸ ಇದೆ. ಯಾವಾಗ ಏನು ಮಾಡ್ತೀನೋ ಗೊತ್ತಿಲ್ಲ. ನಾನು ರಾತ್ರಿ ಪುಳಿಯೋಗರೆ ಮಾಡಿದ್ದೆ, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಾನು ಒಂದೇ ಪ್ಯಾಕೆಟ್ ಹಾಕೋಣ ಅಂತ ಅಂದ್ಕೊಂಡೋಳು, ಆಮೇಲೆ 2 ಪ್ಯಾಕೆಟ್ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನಮ್ಮ ಶ್ರೇಯು ಪುಳಿಯೋಗರೆ ಅಂತ ತಿಂತಿರ್ಲಿಲ್ಲ. ಅದು ಈಗ ಗ್ಯಾಸ್ ಎಲ್ಲ ಸಿಗ್ತಿರ್ಲಿಲ್ಲಲ್ಲ ಹಾಸ್ಟೆಲಲ್ಲಿ, ಆವಾಗ ಒಂದಿನ ಭಟ್ರು ಮಾಡಿದ್ರಂತೆ ಪುಳಿಯೋಗರೆನ. ಇವು ಹುಡುಗರು ಬಡ್ಸಕ್ಕೆ ಹೋಗಿದ್ರಂತೆ, ಇವರಿಗೆ ತಿನ್ನೋಕ್ಕಿರ್ಲಿಲ್ಲಂತೆ. ಆ ಥರ ಪುಳಿಯೋಗರೆ ಖಾಲಿ ಆಗಿತ್ತಂತೆ, ತುಂಬ ಚೆನ್ನಾಗಿತ್ತಂತೆ. ಅದಕ್ಕೆ ಅವ್ನು ಬಂದಾಗಿಂದ ಪುಳಿಯೋಗರೆ ಮಾಡಿಸ್ಕೊತಾ ಇದ್ದಾನೆ. ನಾನೇನು ಮಾಡ್ತೀನಿ ಅಂದರೆ ಪುಳಿಯೋಗರೆಗೆ ನಿಂಬೆಹಣ್ಣು ಹಾಕ್ತೀನಿ, ಚೆನ್ನಾಗಾಗುತ್ತೆ. ಕೆಲವೊಬ್ಬರು ಅದನ್ನು ಹಾಕಿ ಅದನ್ನು ಮಾಡ್ತಾರೆ, ಇದನ್ನ ಹಾಕಿ ಅದನ್ನು ಮಾಡ್ತಾರೆ. ನಿಮಗೆ ಟೇಸ್ಟು ನಾವು ಹೆಂಗೆ ತಿಂತೀವಿ, ನಾವು ಹೆಂಗೆ ಡೆವಲಪ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನಮಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹುಣಸೆ ರಸನೂ ಹಾಕ್ತೀನಿ ಒಂದೊಂದ್ಸಲ. ಅದಕ್ಕೆ ನಿನ್ನೆ ಹುಣಸೆ ರಸ ಮತ್ತು ಯಾರು ಅಷ್ಟೊತ್ತು ಮಾಡ್ತಾರೆ ಅಂತ ಹೇಳಿ ನಾನು ನಿಂಬೆಹಣ್ಣು ಹಾಕಿದೆ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಮ್ಮನೆಗೆ ಇವರು ಅಂದರು ಆಮೇಲೆ ರಾತ್ರಿ, ನನಗೂ ಊಟ ಬೇಡ ಅಂತ ಅಂದ್ಕೊಂಡಿದ್ದಾಗನೇ ಪುಳಿಯೋಗರೆ ಇದ್ದಿದ್ದು ನೋಡಿ ಊಟ ಮಾಡಿದೆ ಅಂತ ಅಂದ್ರೆ. ಅದಕ್ಕೆ ನಾನು ಸೌತೆಕಾಯಿ ಜೊತೆ ಇಟ್ಕೊಂಡು ತಿಂತೀವಿ. ನಮಗೆ ಹೆಂಗೆ ಬೇಕೋ ಹಂಗೆ ತಿನ್ಬೇಕು. ಅದಕ್ಕೆ ಅದನ್ನ ಹಾಕ್ಬೇಕಾ ಇದನ್ನು ಹಾಕ್ಬೇಕಾ? ಹೌದು, ಕೆಲವೊಂದೆಲ್ಲ ಟ್ರೆಡಿಷ್ನಲ್ ಅಡುಗೆಗಳನ್ನ ಹಂಗಂಗೆ ಮಾಡಬೇಕು. ಅದನ್ನು ನಾವು ನಮಗೆ ಹೆಂಗೆ ಬೇಕೋ ಹಾಗೆ ಸ್ವಲ್ಪ ಬದಲಾಯಿಸ್ಕೊಂಡ್ರು ಕೂಡ ಅದು ರುಚಿ ಚೆನ್ನಾಗಿರುತ್ತೆ. ಊಟ ನಮ್ಮಿಚ್ಛೆ, ನೋಟ ಪರಮಿಚ್ಛೆ ಅಂತ ಮೊದಲೇ ಹೇಳ್ತಾರೆ. ಹಾಗಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಈಗ ನೀರು ತುಂಬಿ ಇಡ್ತೀನಿ. ನೀರು ಕೊಡ್ತಾತೀನಿ, ಫಸ್ಟ್ ನೀರು ಕೊಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ. ಅಡುಗೆ ಮನೆ ಅಂದರೆ ನೋಡೋ ಹಾಗಿಲ್ಲ, ತೋರಿಸ್ತೀನಿ. ಹಿಂಗಾಗಿದೆ ಪರಿಸ್ಥಿತಿ. ಪಾತ್ರೆ ಸ್ವಲ್ಪ ತೆಗೆದ್ನಾ, ಅದು ಅಲ್ಲಿ ಮೇಲೆ ಏನ್ಬೇಕಾದ್ರೆ ಅಲ್ಲೇ ಇದೆ. ನಮ್ಮ ಗಿಡದಲ್ಲೇ ಹಸಿಮೆಣಸು ಇತ್ತು, ಹಾಗೆ ಚೆರಿ ಟೊಮೆಟೊ ಕೂಡ ಬಿಟ್ಟಿತ್ತು. ಈ ಸಲ ನಾನು ಹೆಚ್ಚಿಗೆ ಚೆರಿ ಟೊಮೆಟೊ ತಿನ್ನಲೇ ಇಲ್ಲ, ಯಾಕಂದರೆ ಟೊಮೆಟೊ ಚೀಪಾಗಿ ಸಿಗ್ತಾ ಇದೆಯಲ್ಲ, ಹಾಗಾಗಿ ಟೊಮೆಟೊನೇ ಜಾಸ್ತಿ ಸಿಗ್ತಾ ಇದೆ. ಸುಮ್ಮನೆ ಅದು ಹಾಗೆ ಬಿದ್ದು ಹಾಳಾಗ್ತಾ ಇದೆ.
ಗಿಡ ಹಾಕ್ಕೊಂಡಿದ್ದೀನಿ, ಅದನ್ನು ನೆಡಬೇಕು. ಆದರೆ ನೆಡೋದಕ್ಕೆ ಜಾಗ ಇಲ್ಲ ನನ್ನ ಹತ್ರ. ಹಾಗಾಗಿ ಅದು ಎಲ್ಲಿ ಬೀಜ ಒಗ್ಗೊಯ್ದಿದ್ನೋ ಅದು ಅಲ್ಲೇ ಇದೆ. ಅವತ್ತು ನಾನು ಇದನ್ನು ಹಾಕಿದ್ದೆ ಗೊತ್ತಾ, ಏನದು ಮರ್ತೋಯ್ತು, ಕೊತ್ತಂಬರಿ. ಅದು ಯಾಕೋ ಗೊತ್ತಿಲ್ಲ, ಎದ್ದೇ ಇಲ್ಲ. ನಾನು ಜಾಸ್ತಿ ಮೇಲೆ ಮಣ್ಣು ಹಾಕಿದ್ದೀನಿ ಅನಿಸುತ್ತೆ, ಎದ್ದೇ ಇಲ್ಲ. ಸುಮಾರು ದಿನ ಆಯಿತು, ಎದ್ದೇ ಇಲ್ಲ. ಇವತ್ತು ಬೂದುಗುಂಬಳಕಾಯಿ ಸಾಂಬಾರು ಎಷ್ಟು ಚೆನ್ನಾಗಾಗಿತ್ತಂದರೆ ನಂಗೆ ನಿಜ ಹೇಳ್ತೀನಿ, ಈಗ ವಿಡಿಯೋ ಎಡಿಟ್ ಮಾಡಬೇಕಿದ್ರು ಕೂಡ ಬಾಯಲ್ಲೇ ನೀರು ಬರ್ತಾಯಿದೆ. ನನಗೆ ತುಂಬ ಇಷ್ಟ ಬೂದುಗುಂಬಳಕಾಯಿ ಸಾಂಬಾರು, ಹಾಗೆಯೇ ಮಜ್ಜಿಗೆ ಹುಳಿ. ಅದರಲ್ಲೂ ನಮ್ಮಮ್ಮ ಮಾಡ್ತಾರೆ, ಇನ್ನೂ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಕೆಲಸದವ್ರಿಗೆ ಊಟ ಕೊಡ್ತಿದ್ದೆಲ್ಲ, ಆವಾಗ ಮಾಡ್ತಾಯಿದ್ದೆ. ತುಂಬ ಎಳೆದಿತ್ತು ಅಂತ ನಾನು ಕೊಯ್ಕೊಂಬಂದೆ. ಅದ್ರ ಸ್ವಲ್ಪ ಅದು ಬೆಂಡಾದಂಗೆ ಆಗಿತ್ತು, ಈ ಬೇಸಿಗೆಗೋ ಏನೋ ಗೊತ್ತಿಲ್ಲ, ಹಂಗಾಗಿತ್ತು. ಆಮೇಲೆ ನಾನು ಅದರ ಸಾಂಬಾರು ಚೆನ್ನಾಗಾಗಿತ್ತು, ಇದು ಕೂಡ ಚೆನ್ನಾಗಾಯಿತು. ಸಂಡಿಗೆ ಕೂಡ ತುಂಬ ಚೆನ್ನಾಗಾಯಿತು. ಆದರೆ ನಾನು ಸಂಡಿಗೆ ಮಾಡಿ ಎಲ್ಲ ಆಗಿದೆ, ಆದರೆ ನಾನು ಅದ್ರ ಟೇಸ್ಟೇ ನೋಡಿಲ್ಲ. ಯಾಕಂದರೆ ನಂಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಬಂತು. ಆಮೇಲೆ ನಾನು ಬರೀ ಊರ ಕಡೆ ಓಡಾಡೋದಾಯಿತು, ಹಾಗಾಯಿತು. ಹಾಗಾಗಿ ಅದರ ಟೇಸ್ಟ್ ಕೂಡ ನಾನು ನೋಡಿಲ್ಲ. ಇನ್ನೊಂದು ಸಲ ಕರೆದಾಗ ನಿಮಗೂ ಕೂಡ ನಾನು ತೋರಿಸ್ತೀನಿ. ಹಾಗೆಯೇ ಇವತ್ತು ಹೆಚ್ಚಿಗೆ ವ್ಲಾಗ್ ಕೂಡ ನಾನು ಮಾಡ್ಕೊಳ್ಲಿಲ್ಲ, ಎಷ್ಟಾಗುತ್ತೋ ಅಷ್ಟಷ್ಟು ಮಾತ್ರ ಮಾಡಿಕೊಂಡೆ. ಬೂದುಗುಂಬಳಕಾಯಿ ಮತ್ತು ಸೌತೆಕಾಯಿ ಉಪ್ಪು ಹಾಕಿ ನೀರೆಲ್ಲ ತೆಗೆದು ರವೆ ಹಾಕಿ ಕಲಸಿಟ್ಟಿದ್ದೆ, ನಾನು ಆಗಲೇ ಹೇಳ್ದಂಗೆ. ಈಗ ಚೌಳಿಕಾಯಿ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಅದೆಲ್ಲ ಹಾಕಿ ರುಬ್ಬಿದ್ದೀನಿ. ಅದನ್ನು ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಒಂದು ದೊಡ್ಡ ಕುಂಬಳಕಾಯಿ ಅಷ್ಟು ತೊಗೊಂಡಿದ್ದೆ, ಒಂದು 60 ಸಂಡಿಗೆ ಆಗಿತ್ತು. ನಾನು ಯಾವತ್ತೂ ಎಣಿಸ್ದೆ ಇರೋಳು, ಇವತ್ತು ನೋಡೋಣ ಅಂತ ಎಣಿಸ್ದೆ. ಹಾಗಾಗಿ ಲೈನಿಗೆ ಇಡ್ತಾ ಇದ್ದೀನಿ. ಹಾಗೆ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ನನ್ನ ವಿಡಿಯೋ ಗೊತ್ತಲ್ವ, ಯೂಟ್ಯೂಬಲ್ಲಿ ಬರೋದು ಲೇಟ್ ಆಗುತ್ತೆ. ಆದರೂ ನನಗೆ ಯಾಕೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರೋಕ್ಕೆ ಆಗ್ತಾಯಿಲ್ಲ. ಈ ವಿಡಿಯೋ ಮಾಡು, ಆ ವಿಡಿಯೋ ಮಾಡು. ಮತ್ತು ನಮ್ಮ ಶ್ರೇಯು ಏನು ಗೊತ್ತಾ, ನಂಗೆ ಮೊಬೈಲೇ ಕೊಡೋಲ್ಲ ವಿಡಿಯೋ ಮಾಡೋದಕ್ಕೆ. ಮತ್ತು ಅವನ ಹತ್ರ ಬರೀ ಜಗಳ ಮಾಡೋದಾಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ಅವ್ನು ಹೋಗೋ ತನಕ ಅದು ಅವನ ಮೊಬೈಲು, ಅವ್ನು ಹೋದ್ಮೇಲೆ ನಿಂದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಸುಮ್ಮನೆ ಇದ್ದೀನಿ, ಅವನ ಹತ್ರನೇ ಕಾಡಿಬೇಡಿ ಒಂದು ಚೂರು ವೀಡಿಯೋನ ಮಾಡಿಸ್ಕೊತಾ ಇದ್ದೀನಿ. ಬಿಸಿಲು ಬರೋದ್ರೊಳಗೆ ಇಡೋಣ ಅಂತ ಹೇಳಿ ಸಂಡಿಗೆನೂ ಕೂಡ ಇಡ್ತಾ ಇದ್ದೀನಿ. ಹಾಗೆ ಇಡ್ಲಿನೂ ಬೇಕಿಟ್ಟಿದ್ದೆ, ಚಟ್ನಿ ಸಾಂಬಾರು ಎರಡೂ ಆಗಿತ್ತು. ಶ್ರೇಯು ಇವಾಗ ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನೋಕ್ಕೆ ಶುರು ಮಾಡಿದ್ದಾನೆ. ನನಗೀಗ ಪಾಪ ಶ್ರೇಯು ಅಂತೀನಲ್ಲ, ಎಷ್ಟು ಬೇಗ ದಿನಗಳು ಕಳೆದೇ ಹೋಯಿತು ಅಂತ ಅನ್ನಿಸ್ತಾ ಇದೆ. ಇನ್ನು ಯಾವಾಗ ಬನ್ನಿ ಅಂತ ಹೇಳ್ತಾರಪ್ಪ ಅನ್ನೋದೇ ಬೇಜಾರಾಗ್ತಾ ಇದೆ. ಅವನು ಯಾವಾಗ ಯಾರಾದರೂ ಕೇಳಿದ್ರೆ ಎಷ್ಟು ದಿನ ಆಯ್ತಪ್ಪ ಬಂದು ಅಂದರೆ 1 ತಿಂಗಳಾಯ್ತು ಅಂದ ತಕ್ಷಣ ನನಗೆ ಪಾಪ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ನೋಡಿ, ಸಂಡಿಗೆ ಎಲ್ಲ ಇಟ್ಟಾಯಿತು. ಇಷ್ಟು ಸಂಡಿಗೆ ಆಯಿತು. ನಾನು ಕವರ್ ಮೇಲೇ ಇಟ್ಟಿದ್ದೀನಿ. ಹಸಿ ಅಂದರೆ ಬಿಸಿ ಇರೋದನ್ನು ಕವರ್ ಮೇಲೆ ಹಾಕಬಾರ್ದು ಅಂತಾರೆ. ನೀವು ಯಾರ ಬಟ್ಟೆ ಮೇಲೆ ಇಡಿ ಅಂತ ಹೇಳಿದ್ರು, ಅದು ಬಟ್ಟೆ ಮೇಲೆ ಇಟ್ಟರೆ ಬಿಡೋದೇ ಇಲ್ಲ. ಹಾಗಾಗಿ ನನಗಿದು ಈಸಿ ಆಗುತ್ತೆ, ಹಾಗಾಗಿ ನಾನು ಕವರ್ ಮೇಲೆ ಇಡ್ತೀನಿ. ನಮ್ಮ ಶ್ರೇವಿಗೆ ಮನೆ ವಡೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಇಡ್ಲಿ ಮಾಡಿದಾಗೆಲ್ಲ ಮಾಡು ಮಮ್ಮಿ ಅಂತ ಹೇಳ್ತಾನೆ. ಇಡ್ಲಿ ತುಂಬ ಚೆನ್ನಾಗಾಗಿತ್ತು ಇವತ್ತು. ಊರಿಗೆ ಹೋದಾಗ ಅಮ್ಮ ಇಡ್ಲಿ ಮಾಡ್ತಾರಲ್ವ, ಅಮ್ಮಂಗೆ ಶ್ರೇಯು ಹೇಳಿದ, ಅಮ್ಮಮ್ಮ ಮಲ್ಲಿಗೆ ಇಡ್ಲಿ ಇದ್ದಂಗಿದ್ದಾವೆ ಅಂತ ಹೇಳಿದ. ಅಮ್ಮ ಅವತ್ತು ಇಡ್ಲಿ ಮಾಡಿದರು, ಅದೇ ಶ್ರೇಯು ನೆನಪು ಮಾಡಿದೆ ಅಂತ ಹೇಳಿದ್ರು. ನನಗೆ ಈ ಥರ ಮೆತ್ತಗಿರೋ ಇಡ್ಲಿ ಇಷ್ಟ ಆಗಲ್ಲ. ನನಗೆ ನಮ್ಮ ಅಮ್ಮ ಎಲ್ಲ ಮುಂಚೆ ಮಾಡ್ತಾಯಿದ್ರು, ಅಕ್ಕಿ ರವೆನ ಒಡೆದ್ಬಿಟ್ಟು ಮಾಡ್ತಾಯಿದ್ರು. ನಂಗೆ ಅದು ಇಷ್ಟ ಆಗುತ್ತೆ. ಹಾಗೆ ತಿಂಡಿ ಆಯಿತು. ಏನಾಗಿದೆ ಅಂದರೆ ನಮ್ಮ ಸಿಂಕು ಯಾಕೋ ಗೊತ್ತಿಲ್ಲ ಎಲ್ಲ ಸಿಕ್ಕಾಕೊತಾ ಇದೆ. ಅಂದರೆ ಕೆಳಗಡೆ ಸೋರ್ತಾ ಇದೆ. ಅದು ತುಂಬ ದಿನ ಆಯಿತು ಸೋರ್ತಾ. ಮುಂಚೆ ಆ ಸಿಂಕ್ ಮಾಡಿಸ್ಬೇಕಿದ್ರೆ ಮನೆ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲಲ್ಲ, ಹಾಗಾಗಿ ನಾವು ಸಣ್ಣ ಪೈಪ್ ಹಾಕಿದ್ವಿ. ಅದೇನಾಗಿತ್ತು ಅಂದರೆ ಮುಂಚೆ ತೆಗಿಯೋಕ್ಕೆ ಹಾಕೋಕ್ಕೆ ಚೆನ್ನಾಗಿ ಬರ್ತಾಯಿತ್ತು. ಇವಾಗ ನಾವಲ್ಲಿ ಒಳಗಡೆ ಒಂಥರ ಹಿಂಗೆ ಎಳೆಯೋಕ್ಕೆ ಅಲ್ಲಿ ಕೆಲವೊಂದು ಐಟಮ್ಗಳೆಲ್ಲ ಇಡೋಕ್ಕೆ ಆ ಥರ ಎಲ್ಲ ಮಾಡಿಸಿದ್ದೀವ. ಅದಕ್ಕೆ ಏನಂತಾರೋ ಮರ್ತೋಯ್ತು ನನಗೀಗ. ಹಾಗಾಗಿ ಅದು ನನಗೆ ತೆಗಿಯೋಕ್ಕೆ ಬರ್ತಾಯಿಲ್ಲ. ಎಷ್ಟು ಕ್ಲೀನ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅಷ್ಟು ಅದು ಓಪನ್ ಮಾಡೋಕ್ಕೆ ನಂಗೆ ಬರ್ತಾಯಿಲ್ಲ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಅಂದೆ, ಆ ಸಿಂಕನ್ನು ಬೇರೆ ಥರ ದೊಡ್ಡ ಪೈಪ್ ಹಾಕಿ ಹೊರಗಡೆ ಹಾಕಿ ದೊಡ್ಡ ಪೈಪ್ ಹಾಕೋ ಥರ ಮಾಡೋಣ ಅಂತ ಹೇಳಿದೆ. ಅದಕ್ಕೇ ಪಾತ್ರೆಗಳನ್ನ ಈಗ ನಾನು ಹೊರಗಡೆನೇ ತೊಳಿತಾ ಇದ್ದೀನಿ. ನನಗೆ ಹೋಸಲನೂ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮಗೆ ಪಾತ್ರೆ ತೊಳೆಯೋಕ್ಕೆ ಹೊರಗಡೆ ಎಲ್ಲೂ ಬೇರೆ ಜಾಗ ಇಲ್ವಾ ಅಂತ. ಇದೇ ನನ್ನ ಹತ್ರ ನಾನು ಮಾಡಿಸ್ಕೊಂಡಿದ್ದೀನಿ. ನಂಗೆ ಅದರಲ್ಲಿ ನಾನು ಒಂದು ದಿನವೂ ಪಾತ್ರೆನ ತೊಳೆದಿಲ್ಲ. ಇನ್ನೊಂದು ದಿನ ಅವತ್ತಾದರೂ ತೋರಿಸ್ತೀನಿ. ಅದು ಒಂಥರ ಸ್ಟೋರ್ ರೂಮ್ ಥರ ಆಗಿಬಿಟ್ಟಿದೆ. ಅದಕ್ಕೆ ಈ ಬಟ್ಟೆ ವಾಶ್ ಮಾಡ್ತೀನಲ್ವ, ಅದ್ರ ಪಕ್ಕನೇ
ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ ಮಾಡಿಸೋಣ ಅಂತಿದ್ದಾರೆ. ಮನೆ ಕಟ್ಟಬೇಕಿದ್ರೆ ಯಾವುದೇ ರೀತಿಯಾಗಿರೋ ಪ್ಲ್ಯಾನು ಆ ಥರ ಏನೂ ಮಾಡದೇ ಇದ್ದರೆ ಇದೇ ಥರ ಆಗೋದು. ನಮ್ಮ ಥರ ನೀವು ಯಾರು ಮನೆ ಕಟ್ಟೋರು ಒಂದು 10 ಮನೆ ನೋಡಿ ಸ್ವಲ್ಪ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳಿ. ಯಾಕಂದರೆ ನಾನು ಎಲ್ಲಿ ಹೋದ್ರೂ ಮನೆ ನೋಡ್ತೀನಲ್ವ, ನೋಡಿದ ತಕ್ಷಣ ಫಸ್ಟು ಹೋಗೋದು ನನಗೇನಂದರೆ ಅವ್ರ ಮನೇಲಿ ಏನು ಚೆನ್ನಾಗಿದೆ, ಆಮೇಲೆ ಏನು ಚೆನ್ನಾಗಿದೆ ಅನ್ನೋದನ್ನು ನಾನು ನಮ್ಮ ಮನೇಲೂ ಇದನ್ನು ಮಾಡಿಸ್ಬೋದು ಅನ್ನೋದನ್ನು ನಾನು ಕೂಡ ಆ ಥರ ಪ್ಲ್ಯಾನ್ ಮಾಡ್ತೀನಿ. ಹಾಗೆ ಇನ್ನೊಂದು ಕೂಡ ಕಮೆಂಟ್ ಬಂದಿತ್ತು ಮನೆ ವಿಷಯದಲ್ಲಿ, ಇವತ್ತು ಹೇಳಲ್ಲ, ಅದನ್ನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಮಾವಿನ ಹಣ್ಣಿನ ಸಾರು ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು. ಇಷ್ಟು ದಿನ ಮಾವಿನ ಹಣ್ಣಿನ ಸಾರೇ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಆಮೇಲೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಇಂಗು ಹಾಗೆ ಒಣಮೆಣಸು ಹಾಕಿದ್ದೀನಿ. ಸ್ವಲ್ಪ ಇಂಗು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು. ಆನಂತರ ಕರಿಬೇವು ಹಾಕಿದ್ದೀನಿ. ಉದ್ದಿನಬೇಳೆ ಕೆಂಪಾದ ನಂತರ ನಾನು ಇದು ಸಣ್ಣ ಮಾವಿನ ಹಣ್ಣು ಇರುತ್ತೆ ಅಲ್ಲ, ಅದನ್ನು ನಾನು ಸಿಪ್ಪೆ ಬಿಡಿಸಿ ಹಾಗೆ ಹಾಕಿದ್ದೀನಿ. ಸಿಪ್ಪೆ ಮಾತ್ರ ಚೆನ್ನಾಗಿ ಅದನ್ನು ಗಿವ್ಚ್ಬಿಟ್ಟು ಅದನ್ನು ರಸ ತೆಗೆದು ಇದ್ರ ಜೊತೆ ಸೇರಿಸ್ತೀನಿ. ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಬೆಲ್ಲ. ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಚೂರು ಅರ್ಶಿನದ ಪುಡಿನ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಂದರೆ ನಿಮಗೆ ಅಂಗಡಿಲಿ ಸಿಕ್ಕಿರೋ ಮಾವಿನ ಹಣ್ಣಲ್ಲಿ ಇದು ಮಾಡೋಕ್ಕೆ ಬರಲ್ಲ. ಇದು ಸಣ್ಣ ಹಣ್ಣಿರುತ್ತೆ ಗೊತ್ತಾ, ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದರೆ ಸಾಕು. ಇದು ಇವತ್ತು ತಿನ್ನಬಾರ್ದು, ನೆಕ್ಸ್ಟ್ ಡೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆಗೂ ಹಾಕ್ಕೊಂಡು ಊಟ ಮಾಡ್ಬೋದು, ಹಾಗೆ ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ವೀಡಿಯೋ ಯಾಕೆ ಹಿಂಗೆ ಬಂದಿದೆ ಅಂದರೆ, ನಾನು ಇನ್ಸ್ಟಾಗ್ರಾಮಿಗೆ ಅಂತ ಆ ಥರ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ಇದರಲ್ಲೂ ಕೂಡ ಶೇರ್ ಮಾಡಿದೆ. ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.